ರಾಜ್ಯದಲ್ಲಿ ಲೋಕಲ್ ವಾರ ಕಮಲ ಕಮಾಲ್. ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ ಬಿಜೆಪಿ. ರಾಜ್ಯದಲ್ಲಿ ಲೋಕಲ್ ವಾರ್ ಆಗ್ತಾ ಇದೆ. ಕಮಲ ಕಮಾಲನ್ನ ಮಾಡಿದೆ. ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಕಾಂಗ್ರೆಸ್ಗೆ ಕೈ ಕೊಟ್ಟ ಗ್ಯಾರಂಟಿ ಮತದಾರ. ಬಿಜೆಪಿ ಹವಾ ಜೋರಾಗಿದೆ, ಕೈ ಹಿಡಿಯದ ಹಳ್ಳಿಗರು. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಮಲ ಕಮಾಲ್ ಮಾಡಿದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ರಾಜ್ಯದಲ್ಲಿ ಲೋಕಲ್ ವಾರ್ ಆಗ್ತಾ ಇದೆ. ಒಂದು ಕಡೆ ಕಮಲ ಕಮಾಲನ್ನ ಮಾಡ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿ ಹೋಗಿದ್ದಾರೆ. ಪಕ್ಷವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಕೂಡ ಮರ್ತು ಹೋಗಿದ್ದಾರೆ. ಈಗ ನೋಡಿದ್ರೆ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಹಾಗಾದ್ರೆ ಇನ್ನು ಮುಂದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗ್ತವ? ಯಾಕಂತ ಹೇಳಿದ್ರೆ ಅವರದೇ ಕಿತ್ತಾಟದಲ್ಲಿ ರಾಜ್ಯದಲ್ಲಿ ಮುಳುಗಿ ಹೋಗಿದ್ದಾರೆ. ಈಗ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿಗರು ಗೆದ್ದು ಬೀಗ್ತಾ ಇದ್ದಾರೆ. ಕಮಲ ಕಮಾಲನ್ನ ಮಾಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಲೋಕಲ್ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗ್ತಾ ಇದ್ದಾರೆ. ಜನ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಪಂಚಾಯತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರ್ತಾ ಇದೆ. ಬಿಜೆಪಿ ಹವಾ ಜೋರಾಗಿದೆ, ಕೈ ಕುಸಿದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಕಮಲ ಕಮಾಲನ್ನ ಮಾಡಿದೆ. ಬಿಜೆಪಿ ಹವಾ ಜೋರಾಗಿದೆ, ಕೈ ಹಿಡಿಯದ ಹಳ್ಳಿಗಳವರಷ್ಟೇ ಗ್ಯಾರಂಟಿ ಯೋಜನೆಗಳನ್ನ ಮಾಡಿರಬಹುದು. ಆದ್ರೆ ಅವರಿಗೆ ದೊಡ್ಡದಾದಂತ ಹೊಡೆತ ಬಿದ್ದಿರೋದು ಈಗ ರಾಜಕೀಯದ ಕುರ್ಚಿ ಕಿತ್ತಾಟವೇ ಸ್ವಲ್ಪ ಒಂದು ಪರ್ಸೆಂಟೇಜ್ ಆಗಿರಬಹುದು. ಯಾಕೆಂತ ಹೇಳಿದ್ರೆ ಬಿಜೆಪಿಗರು ಅದನ್ನ ಒಂದು ದಾಳವಾಗಿ ಉಪಯೋಗಿಸಿಕೊಂಡ್ರು. ಇಂಥ ಸಮಯದಲ್ಲಿ ಲೋಕಲ್ ನಲ್ಲಿ ಹೇಗೆ ಗೆಲ್ಲಬೇಕು, ಕಾಂಗ್ರೆಸ್ನನ್ನ ಹೇಗೆ ಕುಗ್ಗಿಸಬೇಕು, ಕಮಲ್ ಹೇಗೆ ಕಮಾಲನ್ನ ಮಾಡಬೇಕು, ಕೈನ ಹೇಗೆ ಕುಗ್ಗಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಇದೊಂದು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇದೊಂದು ಬಿಜೆಪಿ ಗೆಲುವಿನ ನಗೆ ಬೀರೋದಕ್ಕೆ ಸಿಕ್ಕಂತ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಒಟ್ನಲ್ಲಿ ಅಲ್ಲಿ ಮತದಾರರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಟ್ನಲ್ಲಿ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಪಂಚಾಯತಿ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಪಂಚಾಯತಿ ಕಟ್ಟೆಯಲ್ಲಿ ಅರಳಿದ ಕಮಲ. 5 ಪಟ್ಟಣ ಪಂಚಾಯಿತಿ, 1 ನಗರಸಭೆಗೆ ಚುನಾವಣೆ ಆಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ರಾಯಚೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಳೀಯ ಚುನಾವಣೆ ನಡೆದಿತ್ತು. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಅಲೆ. 5 ಪಟ್ಟಣ ಪಂಚಾಯಿತಿ, 1 ನಗರಸಭೆ ಬಿಜೆಪಿ ತೆಕ್ಕೆಗೆ. ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಕಮಲ ನಗುವನ್ನ ಬೀರ್ತಾ ಇದೆ. ಪಂಚಾಯಿತಿ ಕಟ್ಟೆಯಲ್ಲಿ ಕಮಲ ಅರಳಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ರಾಯಚೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಳೀಯ ಚುನಾವಣೆ ನಡೆದಿತ್ತು. ಇದರಲ್ಲಿ ಕಮಲ ಕಮಾಲನ್ನ ಮಾಡಿದೆ. 5 ಪಟ್ಟಣ ಪಂಚಾಯಿತಿ ಹಾಗೂ 1 ನಗರಸಭೆ ಬಿಜೆಪಿ ತೆಕ್ಕೆಗೆ ಬಂದಿದೆ. ಜನ ಈಗ ಸಂಭ್ರಮಾಚರಣೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟವನ್ನು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡು ಒಟ್ಟಿನಲ್ಲಿ ಲೋಕಲ್ ಅಲ್ಲಿ ಗೆಲ್ಲಬೇಕು, ಇದು ಒಂದು ದಾಳವನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಕಿತ್ತಾಟದ ಸಮಯದಲ್ಲಿ ನೋಡ್ತಾ ಇರ್ಬೋದು ಪಂಚಾಯಿತಿಯಲ್ಲಿ ಗೆಲುವಿನ ನಗೆ ಬೀರ್ತಾ ಇದೆ. ಉತ್ತರ ಕನ್ನಡದಲ್ಲಿ ಮಂಕಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಬಾಶೆಟ್ಟಿಹಳ್ಳಿ. ಬಿಜೆಪಿಗೆ ಲೋಕಲ್ ಜಯ ಬೀರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಜಪೆ, ಕಿನ್ನಿಗೋಳಿ. 5 ಪಟ್ಟಣ ಪಂಚಾಯಿತಿ ಹಾಗೂ 1 ನಗರಸಭೆ ಈಗ ಬಿಜೆಪಿ ತೆಕ್ಕೆಗೆ ಬಂದಿದೆ. ಬಿಜೆಪಿಗೆ ಲೋಕಲ್ನಲ್ಲಿ ಜಯ ಸಿಕ್ಕಿದೆ. ಕಾಂಗ್ರೆಸ್ನವರ ಎಲ್ಲ ಒಂದು ಈಗೇನು ಕುರ್ಚಿ ಕಿತ್ತಾಟ ನಡೀತಾ ಇದೆ ಅದನ್ನ ದಾಳವನ್ನಾಗಿ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಲೋಕಲ್ನಲ್ಲಿರುವಂತಹ ಮತದಾರರನ್ನ ಅವರು ಸೆಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದರ ಪರಿಣಾಮ ಈಗ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀರ್ತಾ ಇದೆ. ಒಂದು ಕಡೆ ಸಂಭ್ರಮಾಚರಣೆ ಕೂಡ ಜೋರಾಗಿದೆ. ಸ್ಥಳೀಯ ಚುನಾವಣೆಗಳ
ಫಲಿತಾಂಶ ಪ್ರಕಟವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಈಗ ಭಾರಿ ಮುಖಭಂಗವಾಗಿದೆ. ಲೋಕಲ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರ್ತಾ ಇದೆ. 5 ಪಟ್ಟಣ ಪಂಚಾಯಿತಿ ಹಾಗೂ 1 ನಗರಸಭೆ ಚುನಾವಣೆ ಕೂಡ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉತ್ತರ ಕನ್ನಡ, ರಾಯಚೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಳೀಯ ಚುನಾವಣೆ ಕೂಡ ನಡೆದಿರುವಂಥದ್ದು. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಅಲೆಯನ್ನ ಬೀರ್ತಾ ಇದೆ. ಬಿಜೆಪಿ ಹವಾ ಜೋರಾಗಿದೆ. ಕೈಯನ್ನ ಹಿಡಿದಿಲ್ಲ ಹಳ್ಳಿಗರು. 5 ಪಟ್ಟಣ ಪಂಚಾಯಿತಿ ಹಾಗೂ 1 ನಗರಸಭೆ ಬಿಜೆಪಿ ತೆಕ್ಕೆಗೆ ಬಂದಿದೆ. ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದೆ ಬಿಜೆಪಿ. ಲೋಕಲ್ನಲ್ಲಿ ಕಮಾಲ್ ಮಾಡ್ತಾ ಇದೆ ಬಿಜೆಪಿ. ಹಾಗಾದ್ರೆ ಕೈ ಸರ್ಕಾರವನ್ನ ಯಾಕೆ ಕೈ ಹಿಡಿದಿಲ್ಲ ಹಳ್ಳಿಗರು? ಎಲ್ಲಿ ಫಾಲ್ಟ್ ಆಯ್ತು? ಎಲ್ಲಿ ಮಿಸ್ಟೇಕ್ ಆಯ್ತು? ಯಾಕೆ ಬಿಜೆಪಿಗರು ಗೆದ್ದು ಬೀಗ್ತಾ ಇದ್ದಾರೆ? ಹಾಗಾದ್ರೆ ಕಾಂಗ್ರೆಸ್ನವರು ಮಾಡದೆ ಇರುವಂತದ್ದು ಬಿಜೆಪಿಗರು ಏನು ಮಾಡಿದ್ರು? ಮತದಾರರನ್ನ ಹೇಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು? ಕುರ್ಚಿ ಕಿತ್ತಾಟವೇ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರ? ಅದನ್ನೇ ದಾಳವನ್ನಾಗಿ ಬಳಸ್ಕೊಂಡ್ರ? ಸ್ಥಳೀಯ ಮತದಾರರು ಹೇಗೆ ಬಿಜೆಪಿ ಕಡೆಗೆ ಹೋದ್ರು? ಬಿಜೆಪಿ ತೆಕ್ಕೆಗೆ ಬಿದ್ರು? ನೀವು ನೋಡ್ತಾ ಇರಬಹುದು, ಸಂಭ್ರಮಾಚರಣೆ ಜೋರಾಗಿದೆ. ಲೋಕಲ್ನಲ್ಲಿ ಸ್ಥಳೀಯರು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಬಿಜೆಪಿಯ ಫ್ಲಾಗ್ಗಳು ರಾರಾಜಿಸ್ತಾ ಇದೆ. ಡಿಸೆಂಬರ್ 21ರಂದು ನಡೆದಿದ್ದಂತಹ ಸ್ಥಳೀಯ ಚುನಾವಣೆ ಇದು. ಸ್ಥಳೀಯ ಸಂಸ್ಥೆಗಳ ಒಟ್ಟು 78 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. 49 ಸ್ಥಳೀಯ ಕ್ಷೇತ್ರಗಳಿಗೆ ಬಿಜೆಪಿಗೆ ಭರ್ಜರಿ ಜಯ ಸಿಕ್ಕಿದೆ. 4 ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಬಹುಮತ ದೊರಕಿದೆ. ಡಿಸೆಂಬರ್ 21ರಂದು ನಡೆದಂತಹ ಸ್ಥಳೀಯ ಚುನಾವಣೆ ಇದು. ಎಸ್ಡಿಪಿಐ 3 ಮತ್ತು ಜೆಡಿಎಸ್ 1 ಕ್ಷೇತ್ರದಲ್ಲಿ ಜಯಗಳಿಸಿದೆ. 2 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. 4 ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ. ಸ್ಥಳೀಯ ಸಂಸ್ಥೆಗಳ ಒಟ್ಟು 78 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುವಂಥದ್ದು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು 23 ಕ್ಷೇತ್ರಗಳ ಜಯಗಳಿಸಿದೆ. 4 ಪಟ್ಟಣ ಪಂಚಾಯಿತಿಗಳಲ್ಲೂ ಬಿಜೆಪಿಗೆ ಬಹುಮತ ದೊರಕಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು 23 ಕ್ಷೇತ್ರಗಳಲ್ಲಿ ಜಯಗಳಿಸಿದೆ. ಎಸ್ಡಿಪಿಐ 3 ಮತ್ತು ಜೆಡಿಎಸ್ 1 ಕ್ಷೇತ್ರದಲ್ಲಿ ಜಯಗಳಿಸಿದೆ. ಸ್ಥಳೀಯ ಸಂಸ್ಥೆಗಳ ಒಟ್ಟು 78 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ ಇದು. 2 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. ಡಿಸೆಂಬರ್ 21ರಂದು ನಡೆದಂತಹ ಸ್ಥಳೀಯ ಚುನಾವಣೆ ಇದು. ಸ್ಥಳೀಯ 78 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಈಗ ಕೈ ತಪ್ಪಿದ ಪಂಚಾಯಿತಿ. ಹಾಗಾದ್ರೆ ಯಾಕೆ ಹಳ್ಳಿಗರು ಕೈ ಹಿಡಿದಿಲ್ಲ? ಬಿಜೆಪಿ 48 ನೋಡ್ತಾ ಇರಬಹುದು, ಕಾಂಗ್ರೆಸ್ 23, ಎಸ್ಡಿಪಿಐ 3, ಜೆಡಿಎಸ್ 1, ಪಕ್ಷೇತರ 2. ಸ್ಥಳೀಯ 78 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ ಇದು. ಡಿಸೆಂಬರ್ 21ರಂದು ನಡೆದಂತಹ ಸ್ಥಳೀಯ ಚುನಾವಣೆ. ಬಿಜೆಪಿಗೆ 48 ಸ್ಥಾನ ದೊರಕಿದೆ. ಕಾಂಗ್ರೆಸ್ಗೆ 23 ಸ್ಥಾನ ದೊರಕಿರುವಂತದ್ದು. ಎಸ್ಡಿಪಿಐಗೆ 3, ಜೆಡಿಎಸ್ಗೆ 1 ಹಾಗೆ ಪಕ್ಷೇತರಕ್ಕೆ 2 ಸ್ಥಾನಗಳು ದೊರೆತಿರುವಂಥದ್ದು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಕೇವಲ 23 ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿದೆ. ನನ್ನ ಪ್ರಾಮಾಣಿಕ ಪ್ರಯತ್ನ 2.5 ವರ್ಷದಲ್ಲಿ ಕಾವೇರಿ ನೀರನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. 41 ಕೋಟಿ ರೂಪಾಯಲ್ಲಿ ಅಮೃತ್ 12 ಪ್ರತಿ ಮನೆಗೆ ನಲ್ಲಿ ನೀರನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. KDB ಇಂಡಸ್ಟ್ರಿಯಲ್ ಏರಿಯಲ್ಲಿ 2004ನೇ ಇಸ್ವಿಯಲ್ಲಿ CA ಸೈಟ್ ಕೊಟ್ಟಿದ್ರು. ಏನು ನಮ್ಮ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಟೆಂಡರ್ ಮಾಡಿಸಿ, ಟೆಂಡರ್ ಆಲ್ರೆಡಿ ಪಾಸ್ ಮಾಡಿ ಕಾಂಟ್ರಾಕ್ಟರ್ ಫಿಕ್ಸ್ ಮಾಡಿದ್ದೀವಿ. 6 ಎಕರೆ ಜಮೀನನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ KDBಯಿಂದ ಫ್ರೀಯಾಗಿ ಒದಗಿಸ್ಕೊಟ್ಟಿದ್ದೀನಿ. ಹಿಂದಿದ್ದವರು ಯೋಚನೆಯೂ ಇರಲಿಲ್ಲ, ಅದ್ರ ಪರಿಕಲ್ಪನೆಯೂ ಇರಲಿಲ್ಲ. ಕೋಳೂರು ಅನ್ನೋ ಒಂದು ಗ್ರಾಮಕ್ಕೆ ತಗೊಂಡೋಗಿ ಸುರಿಬೇಕು ಅಂತ ಸ್ಕೆಚ್ ಹಾಕಿದ್ರು. ನಾವು ಅದನ್ನು 6 ಎಕರೆ ಉಚಿತವಾಗಿ KDB ಇಂಡಸ್ಟ್ರಿಯಲ್ ಏರಿಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಜಾಗ ಕೊಡಿಸಿದ್ದೀವಿ. 20 ಎಕರೆ ಜಾಗಗಳಲ್ಲಿ ಗುಂಪು ಮನೆಗಳು ಕಟ್ಟಕ್ಕೆ ತೀರ್ಮಾನ ಮಾಡಿದ್ದೀವಿ. ಉತ್ತಮವಾದಂಥ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ಮೂಲಕ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಬಾಶೆಟ್ಟಹಳ್ಳಿ ಜನತೆಗೆ 3.5 ಕೋಟಿ ಇದ್ದಂಥ ಆದಾಯ 18 ಕೋಟಿ ವರ್ಷಿಕ. ಇವಾಗ 3 ವರ್ಷ ಅವ್ರ ಕೈಯಲ್ಲೂ ಆಡಳಿತ ಇತ್ತು. ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆದಮೇಲೆ ಅವಾಗ ಏನು ಮಾಡಿದ್ರು? ಪ್ರತಿ ವರ್ಷ ಎಷ್ಟು ಬೆಳೀತು, ಈಗ ಎಷ್ಟು ಬೆಳೀತು? 3.5ರಿಂದ 12, 12ರಿಂದ 18 ಹೆಂಗೆ ಬೆಳೀತು? ಪ್ರಾಮಾಣಿಕತೆಗೆ ಬೆಳೀತು, ಭ್ರಷ್ಟಾಚಾರ ರಹಿತವಾಗಿದ್ದಕ್ಕೆ ಬೆಳೀತು. ಮುಂದಕ್ಕೂ ಬೆಳೀತಾ ಹೋಗುತ್ತೆ. ಬರೋ ವರ್ಷ ಅಲ್ಲ, ಅದರ ಆಚೆ ವರ್ಷ 30 ಕೋಟಿ ಮಾಡೇ ಮಾಡ್ತೀವಿ ರೆವೆನ್ಯೂ. ಇರುವಂಥ ಎಲ್ಲ ಗ್ರಾಮಗಳ ಸರ್ವತೋನ್ಮುಖ ಅಭಿವೃದ್ಧಿಗೆ ನಮ್ಮ ಪ್ರೇಮ್ ಕುಮಾರ್ ಅವರು, ನಾರಾಯಣ ಸ್ವಾಮಣ್ಣವರು, ಕೃಷ್ಣಪ್ಪಣ್ಣವರು, ನಮ್ಮ ಮುನ್ಶಂಕರು, ಮಧು, ಗೋಬ್ದೇನಹಳ್ಳಿ ಮುನಿಯಪ್ಪ ಅವರು, ನಮ್ಮ ರಾಮಾಂಜನಪ್ಪ ಅವರು, ಎಲ್ಲ ನಾಯಕರ ಸಾಮೂಹಿಕ ನೇತೃತ್ವದಲ್ಲಿ ನಾವು ಖಂಡಿತವಾಗ್ಲೂ ಉತ್ತಮವಾದಂಥ ಕೆಲಸ ಮಾಡ್ತೀವಿ. ಮತಗಟ್ಟೆಗಳಲ್ಲಿ ಅಕ್ರಮ ಮತದಾನ ಆಗಿದೆ ಅಂತ
ಒಂದು ಮತಗಟ್ಟೆಯಲ್ಲಿ ಅಕ್ರಮ ಮತದಾನ ಆಗಿದೆ, ಅಲ್ಲೂ ಬಿ ಜೆ ಪಿ ಗೆದ್ದಿದ್ದೀವಿ. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡವ್ರು ಒಬ್ಬರು ಬಂದಿದ್ದವ್ರು ಜಾಕೆಟ್ ಹಾಕೊಂಡು FIR ಆಗಿದೆ. ಅವ್ರ ವಿರುದ್ಧ ಕಾಂಗ್ರೆಸ್ ವೋಟ್ ಚೋರಿಯನ್ನು ಇಲ್ಲಿ ಶುರು ಮಾಡ್ಕೊಂಡವ್ರು. 7 ವೋಟ್ ಚೋರಿ ಮಾಡೋರು, 11ರಲ್ಲಿ 4 ಹಾಕಿದ್ದಾರೆ, 7 ವೋಟ್ ಚೋರಿ ಆಗಿದೆ. ಈ ವೋಟ್ ಚೋರಿ ವಿರುದ್ಧವಾಗಿ ಬೃಹತ್ ಆದಂಥ ಪ್ರತಿಭಟನೆ DC ಅವ್ರ ಕಚೇರಿಯಲ್ಲಿ ಮುಂದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಪಾಶೆಟ್ಟಹಳ್ಳಿಯ ಜನತೆಯ